ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಮಾಘ ಮಾಸದ ಅಂದರೆ ಜನವರಿ 18ನೇ ತಾರೀಕು ಬರ್ತಾ ಇರುವ ಮೌನಿ ಅಮಾವಾಸ್ಯೆ ಎಂದು ಮಾಡಬೇಕಾದ ಕೆಲವು ವಿಚಾರಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಮಾಡಬಾರದ ಕೆಲವು ವಿಚಾರಗಳನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದೀನಿ. ನಿಮಗೆ ಇದು ಉಪಯುಕ್ತವಾಗುತ್ತೆ. ಇದರಿಂದ ಅನೇಕ ರೀತಿಯ ಸಮಸ್ಯೆಗಳಿಂದ ನೀವು ಹೊರಗೆ ಬರ್ಬೋದು. ಯಾಕಂದರೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ ಪ್ರಕಾರ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಎರಡೂ ಕೂಡ ಹೈ ಎನರ್ಜಿಯನ್ನು ಹೊಂದಿರ್ತವೆ. ನೀವು ಯಾವುದನ್ನು ಬಯಸ್ತೀರೋ ಅದನ್ನು ತಂದುಕೊಡುವ ಒಂದು ಊರ್ಜೆಗಳನ್ನು ಸಕಾರಾತ್ಮಕಗೊಳಿಸ್ತವೆ, ಇಲ್ಲಾಂದರೆ ನಕಾರಾತ್ಮಕಗೊಳಿಸ್ತವೆ. ಹಾಗೆ ಸ್ನೇಹಿತರೆ, ಈ ಮೌನಿ ಅಮಾವಾಸ್ಯೆಯ ಬಗ್ಗೆ ಬಹಳ ಮಹತ್ವವಾದ ವಿಚಾರಗಳಿದ್ದಾವೆ. ಅದರಲ್ಲಿ ನಾನು ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಮಾಘ ಮಾಸದ ಈ 18ನೇ ತಾರೀಕು ಅಂದರೆ ಜನವರಿ 18ನೇ ತಾರೀಕು 2026ನೇ ಇಸ್ವಿಯಲ್ಲಿ ಬರ್ತಾ ಇರುವ ಈ ಮಾಘ ಮಾಸದ ಮೌನಿ ಅಮಾವಾಸ್ಯೆ ಅತ್ಯಂತ ಶ್ರೇಷ್ಠವಾದ ಅಮಾವಾಸ್ಯೆ. ಪೌರಾಣಿಕ ಪುರಾಣಗಳ ಪ್ರಕಾರ ಸೃಷ್ಟಿಯ ಆರಂಭದಲ್ಲಿ ಮನುವಿನ ಒಂದು ರಚನೆ ಮಾಡ್ತಾರೆ ಬ್ರಹ್ಮದೇವರು. ಮನು ಯಾವ ದಿನ ಪ್ರಕಟವಾಗಿದ್ರೋ ಆ ದಿನವೇ ಮೌನಿ ಅಮಾವಾಸ್ಯೆ ಆಗಿರುತ್ತೆ. ಮಾಘ ಮಾಸದ ಮೌನಿ ಅಮಾವಾಸ್ಯೆ ಆಗಿರುತ್ತೆ. ಆ ದಿನ ಮನು ಅವರು ಪ್ರಕಟವಾದ ದಿನ ಒಂದು ಮೌನದ ತಪಸ್ಸನ್ನು ಆಚರಿಸ್ತಾರೆ. ಯಾಕಂದರೆ ಇಡೀ ದಿನ ಅಂದರೆ 24 ಗಂಟೆಗಳ ಕಾಲ ಅವರು ಮೌನವಾಗಿರ್ತಾರೆ. ಅಂದರೆ ಅಷ್ಟೊಂದು ಶಕ್ತಿಯುತವಾದ ದಿನ ಇದಾಗಿದೆ. ಈ ಮೌನಿ ಅಮಾವಾಸ್ಯೆ ಎಂದು ಮಾಡುವ ಸ್ನಾನ ಹಾಗೆ ದಾನ ಹಾಗೆ ಮೌನಕ್ಕೆ ಅದರದ್ದೇ ಆದ ಮಹತ್ವ ವಿಶಿಷ್ಟವಾಗಿದೆ ಸ್ನೇಹಿತರೆ. ಅದರಲ್ಲಿ ನಾನು ಮೊದಲನೇದಾಗಿ ಮೌನಿ ಅಮಾವಾಸ್ಯೆಯ ದಿನ ಮೌನದ ಆಚರಣೆಯನ್ನು ಮಾಡೋದ್ರಿಂದ ಯಾವೆಲ್ಲ ರೀತಿಯಲ್ಲಿ ನಮಗೆ ಉಪಯೋಗ ಆಗುತ್ತೆ ಅನ್ನೋದನ್ನು ಮೊದಲು ತಿಳಿಸ್ತೀನಿ. ಈಗ ನಿಮ್ಮ ದೇಹಕ್ಕೆ ಏನಾದರೂ ಒಂದು ವಿಷಕಾರಿ ಪದಾರ್ಥ ಸೇರಿರುತ್ತೆ, ಅದನ್ನು ಹೊರಗೆ ಹಾಕಲಿಕ್ಕೆ ಒಂದು ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳಿ ಕುಡಿತೀವಿ. ಅಂದರೆ ಟಾಕ್ಸಿನನ್ನು ಹೊರಗೆ ಹಾಕಲಿಕ್ಕೆ ಅದು ಉಪಯುಕ್ತವಾಗಿರುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ. ಅದೇ ಪ್ರಕಾರ ನಿಮ್ಮ ಮುಖದಲ್ಲಿ ಡೆಡ್ ಸ್ಕಿನ್ ಬಂದಿರುತ್ತೆ, ಅದಕ್ಕೋಸ್ಕರ ನೀವು ಅದನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೂ ಕೂಡ ಒಂದು ಮೆಥಡನ್ನು ಉಪಯೋಗಿಸ್ತೀರಿ. ಅದೇ ರೀತಿ ಈ ಮೌನದ ಅಮಾವಾಸ್ಯೆ ಅಂದರೆ ಈ ಮೌನಿ ಅಮಾವಾಸ್ಯೆ ಎಂದು ನೀವು ಮೌನವಾಗಿದ್ದಷ್ಟು ನಿಮ್ಮ ಅಂತರಂಗ ಶುದ್ಧಿ ಆಗ್ತಾ ಹೋಗುತ್ತೆ. ಅಂದರೆ ಇದೂ ಕೂಡ ಈ ಮೌನವೂ ಕೂಡ ಈ ಮೌನಿ ಅಮಾವಾಸ್ಯೆ ಎಂದು ಮಾಡುವ ಮೌನವೂ ಕೂಡ ನಿಮ್ಮಲ್ಲಿರುವ ಒಂದು ವಿಷಕಾರಿ ಟಾಕ್ಸಿನನ್ನು ನಕಾರಾತ್ಮಕ ವಿಚಾರಗಳನ್ನು ಹೊರಗೆ ಹಾಕ್ಬೋದು. ಅಂದರೆ ಡಿಟಾಕ್ಸ್ ಡ್ರಿಂಕ್ ಥರ ಇದು ಕೆಲಸ ಮಾಡುತ್ತೆ ನಿಮ್ಮ ದೇಹಕ್ಕೆ. ಈ ದಿನ ನೀವು ಏನು ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ಆದರೆ ಪೂಜೆ ಪುನಸ್ಕಾರದ ಜೊತೆಗೆ ಮೌನದ ಆಚರಣೆಯನ್ನು ಕೂಡ ಮಾಡಬೇಕು. ನನಗೆ ಇಡೀ ದಿನ ಮೌನದ ಆಚರಣೆ ಮಾಡಲಿಕ್ಕಾಗಲ್ಲ ಅಂದರೆ ಕೆಲವು ಗಂಟೆಗಳನ್ನಾದರೂ ಅದರಲ್ಲಿ ವಿಶಿಷ್ಟವಾಗಿ ಆಯ್ಕೆ ಮಾಡ್ಕೊಳ್ಳಿ ಈ ಮೌನಿಯ ಅಮಾವಾಸ್ಯೆ ದಿನ. ಇದು ನಿಮ್ಮ ಜೀವನದಲ್ಲಿರುವ ಅನಗತ್ಯ ಸಮಸ್ಯೆಗಳಿಂದ ನಿಮ್ಮನ್ನು ಹೊರಗೆ ತರುತ್ತೆ. ಹಾಗೆ ನಿಮ್ಮ ದೇಹ ಆಂತರಿಕವಾಗಿ ಶುದ್ಧಿಗೊಳ್ಳೋದ್ರ ಜೊತೆಗೆ ಬಲ ಕೂಡ ಗೊಳ್ಳುತ್ತೆ. 1 ಗಂಟೆ ಮೌನವೋ 2 ತಾಸಿನ ಮೌನವೋ ಇಲ್ಲ 24 ಗಂಟೆಗಳ ಮೌನದ ನಂತರ ನಿಮಗೆ ಒಂದು ಸ್ಪಷ್ಟತೆ ಸಿಗುತ್ತೆ. ನೀವು ಏನು ಮಾಡ್ತಾ ಇದ್ದೀರಾ, ಏನು ಮಾಡಬಾರ್ದು, ಯಾವುದರ ಅಗತ್ಯ ನಿಮಗಿದೆ, ಮುಂದಿನ ಒಂದು ಗುರಿ ಏನು. ಈ ರೀತಿ ನಿಮಗೆ ನಿಮ್ಮ ದೇಹ ಹಾಗೆ ಮನಸ್ಸು ಶುದ್ಧೀಕರಣ ಆಗೋದ್ರ ಜೊತೆಗೆ ನಿಮ್ಮನ್ನು ನೀವು ಯಾವ ಗುರಿಯನ್ನು ಸೇರಬೇಕು ಅಂತೇಳಿ ಅಂದ್ಕೊಂಡಿರ್ತೀರಲ್ಲ ಆ ಗುರಿಯತ್ತ ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಸ್ಪಷ್ಟವಾಗಿ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ, ನೀವು ಏನು ಮಾಡಬೇಕು ಅಂತ ಇದ್ದೀರಾ, ತಪ್ಪು ಮಾಡ್ತಾ ಇದ್ದೀರೋ ಇಲ್ಲ ಸರಿ ಮಾಡ್ತಾ ಇದ್ದೀರೋ, ಕೆಲವು ವಿಚಾರಗಳಲ್ಲಿ ನಿಮಗೆ ಸ್ಪಷ್ಟತೆ ಅಂತೂ ಖಂಡಿತವಾಗಿ ಸಿಗುತ್ತೆ. ಈ ದಿನದ 1 ಗಂಟೆಯ ಮೌನ ಆಗಿರ್ಬೋದು, 24 ಗಂಟೆಯ ಮೌನ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ನಿಮ್ಮನ್ನು ನಿಮಗೆ ಪರಿಚಯ ಮಾಡಿಸೋದ್ರ ಜೊತೆಗೆ ನೀವು ಮುಂದೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವ ಅರಿವನ್ನು ಖಂಡಿತವಾಗಿ ತಂದುಕೊಡುತ್ತೆ. ಹಾಗೆ ಸ್ನಾನದ ವಿಚಾರಕ್ಕೆ ಬಂದರೆ ಈ ಮೌನಿ ಅಮಾವಾಸ್ಯೆಯಂದು ಗಂಗಾ ಯಮುನಾ ಅದೃಶ್ಯ ಸರಸ್ವತಿಯ ಮಿಶ್ರಿತ ನೀರಿನಲ್ಲಿ ಸ್ನಾನ ಮಾಡಬೇಕು. ಅಂದರೆ ತ್ರಿವೇಣಿ ಸಂಗಮದಲ್ಲಿ ಪುರಾಣದಲ್ಲಿ ತಿಳಿಸಿರುವಂತೆ ಆ ನೀರು ಅವತ್ತು ಅಮೃತವಾಗತ್ತಂತೆ. ಹಾಗಾಗಿ ದೇವತೆಗಳು ಆ ದಿನ ರಾತ್ರಿ ಅಲ್ಲಿ ಅಂದರೆ ಗಂಗಾ ಯಮುನಾ ಅದೃಶ್ಯ ಸರಸ್ವತಿಯ ಆ ಒಂದು ಸಂಗಮದಲ್ಲಿ ಬಂದು ಸ್ನಾನವನ್ನು ಮಾಡ್ತಾರಂತೆ ಅದೃಶ್ಯವಾಗಿ ಅನ್ನೋದು ನಂಬಿಕೆ. ಹಾಗಾಗಿ ಈ ಮಾಘ ಮಾಸದ ಈ ಮೌನಿ ಅಮಾವಾಸ್ಯೆಯಂದು ಸಮುದ್ರದಲ್ಲಿ ಸ್ನಾನ ಮಾಡೋದ್ರಿಂದ ಅನೇಕ ರೀತಿಯ ದೋಷಗಳು ಕಾಯಿಲೆಗಳು ಪರಿಹಾರವಾಗೋದ್ರ ಜೊತೆಗೆ ಪುಣ್ಯ ಪ್ರಾಪ್ತಿಯಾಗತ್ತೆ. ಹಾಗೆ ದಾನದ ವಿಚಾರಕ್ಕೆ ಬಂದರೆ ನೀವು ಈ ದಿನ ಮಾಡುವ ದಾನ ಅದು ಯಾವುದೇ ರೀತಿಯ ಒಂದು ದಾನ ಆಗಿರ್ಬೋದು. ನಿಮ್ಮ ಪಿತೃಗಳ ಹೆಸರಲ್ಲಿ ಒಂದು ದಾನ ಮಾಡ್ತೀರಾ, ಒಂದು ತರ್ಪಣ ಕೊಡ್ತೀರಾ, ಇಲ್ಲ ಏನಾದರೂ ಒಂದು ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಲಾದ ಆಹಾರ ಪದಾರ್ಥಗಳನ್ನು ಕೊಡ್ತಿರೋ, ಒಂದು ನಾಯಿಗೆ ರೊಟ್ಟಿ ಕೊಡ್ತಿರೋ, ಇಲ್ಲ ಪಕ್ಷಿಗಳಿಗೆ ಕಾಳು ಕಡಿ ಕೊಡ್ತಿರೋ, ಒಂದು ನೀರು ಕೊಡ್ತಿರೋ, ಹಸಿದವರಿಗೆ ಅನ್ನ ಕೊಡ್ತಿರೋ, ಈ ಎಲ್ಲ ರೀತಿಯ ಒಂದು ದಾನ ನಿಮ್ಮ ಜೀವನದಲ್ಲಿ ಅತ್ಯಧಿಕವಾದ ಸಮೃದ್ಧಿಗೆ ದಾರಿ ಮಾಡಿಕೊಡುತ್ತೆ. ಅಂದರೆ ನೀವು ಅಂದ್ಕೊಳ್ತಾ ಇದ್ದೀರಾ ನನಗೆ ಅಸಂಭವ ಅಂತ ಹೇಳಿ ಅನ್ನಿಸ್ತಾ ಇದೆ ಆ ಕೆಲಸದಲ್ಲಿ ನನಗೆ ಮುಂದೆ ಹೋಗೋದು ಅಂತ ಹೇಳಿ ನೀವು ಅಂದ್ಕೊಂಡಿದ್ದೀರಾ. ಆದರೆ ಈ ಒಂದು ದಾನ ಪರಿಶುದ್ಧವಾದ ನಿಷ್ಕಲ್ಮಶವಾದ ಭಾವದ ನಿಸ್ವಾರ್ಥದ ಈ ದಾನದ ಸೇವೆ ಅಸಂಭವ ಅಂದ್ಕೊಂಡಿದ್ರಲ್ಲ ಅದನ್ನು ಸಂಭವ ಮಾಡಿಕೊಡುತ್ತೆ. ಅಷ್ಟೊಂದು ಶಕ್ತಿ ಈ ದಿನದ ದಾನಕ್ಕಿದೆ.
ಹಾಗಾಗಿ ಈ ಮಾಘ ಮಾಸದಲ್ಲಿ ಬರುವ ಈ ಮೌನಿ ಅಮಾವಾಸ್ಯೆಗೆ ಅತ್ಯಂತ ವಿಶಿಷ್ಟವಾದ ಒಂದು ಶಕ್ತಿ ಇದೆ. ಅದರಲ್ಲೂ ಈ ಮೌನಿ ಅಮಾವಾಸ್ಯೆ ಭಾನುವಾರದ ದಿನ ಬಂದಿರೋದು ಇನ್ನೂ ವಿಶಿಷ್ಟ. ಯಾಕಂದ್ರೆ ಇದು ರವಿ ಅಮಾವಾಸ್ಯೆ ಇಲ್ಲ ಭಾನು ಅಮಾವಾಸ್ಯೆ ಅಂತಲೂ ಕೂಡ ಕರೆಸ್ಕೊಳ್ಳುತ್ತೆ ಈ ಮೌನಿ ಅಮಾವಾಸ್ಯೆ. ಈ ಭಾನುವಾರದ ದಿನ ಈ ಮೌನಿ ಅಮಾವಾಸ್ಯೆ, ಮಾಘ ಮಾಸದ ಈ ಮೌನಿ ಅಮಾವಾಸ್ಯೆ ಬಂದಿರೋದು ಒಂದು ಗ್ರಹಣದ ಸಮಯದಲ್ಲಿ ನಾವು ಒಂದು ಏನಾದರೂ ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಸಂಕಲ್ಪ, ಒಂದು ದಾನ, ಒಂದು ಪೂಜೆ, ಒಂದು ಜಪ ಮಾಡ್ತೀವಲ್ಲ, ಅದೇ ರೀತಿ ಶಕ್ತಿಯನ್ನು ತಂದುಕೊಡುತ್ತೆ. ಹಾಗಾಗಿ ಈ ಮೌನಿ ಅಮಾವಾಸ್ಯೆ ಭಾನುವಾರದ ದಿನ ಬಂದಿರೋದು ಇನ್ನೂ ವಿಶಿಷ್ಟ. ಈ ದಿನ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ನಕಾರಾತ್ಮಕ ಎನರ್ಜಿ ಇದೆ ಅಂತೇಳಿ ನಿಮಗೆ ಏನಾದರೂ ಫೀಲ್ ಆಗಿದರೆ ಕಲ್ಲುಪ್ಪನ್ನು ಕೈಯಲ್ಲಿ ಒಂದು ಮುಷ್ಟಿ ತಗೊಂಡು ಎಡಗೈಯಲ್ಲಿ ಹಿಡ್ಕೊಂಡು ಮನೆ ಎದುರಿಗೆ ನಿಂತು ಮೇಲಿನಿಂದ ಕೆಳಗೆ 3 ಸಾರಿ ಸುಳಿದು ಅದನ್ನು ಹೊರಗಡೆ ಯಾರು ತುಳಿದೇ ಇರೋ ಜಾಗಕ್ಕೆ ಹಾಕಿಬಿಡಿ. ಹಾಗೆ ಇಲ್ಲ ಅಂದರೆ ಒಂದು ಹಣ್ಣಾಗಿರುವ ಬಾಳೆಹಣ್ಣು ಇಲ್ಲ ಒಂದು ಹಣ್ಣಾಗಿರುವ ಲಿಂಬೆಹಣ್ಣು, ಎರಡರಲ್ಲಿ ಯಾವುದಾದ್ರೂ ತಗೊಳ್ಬೋದು. ತುಂಬ ಕಳೆದು ಹೋದಂಗೆ ಇರಬೇಕು ಹಣ್ಣು, ಬಹಳ ಅಂದರೆ ಬಹಳ ಹಣ್ಣು ಆಗಿರಬೇಕು. ಆ ರೀತಿ ಒಂದು ಹಣ್ಣನ್ನು ತಗೊಂಡು ಮನೆಗೆ ಮೇಲಿನಿಂದ ಕೆಳಗೆ 3 ಸರಿ ಸುಳಿದು ಅದನ್ನು ಕೂಡ ಮನೆಯಿಂದ ಹೊರಗಡೆ 3 ಹಾದಿ ಕೂಡದಲ್ಲಿ ಹಾಕಿಬಿಟ್ರೆ ಆಯ್ತು. ಯಾರು ತುಳಿದೇ ಇರೋ ಜಾಗದಲ್ಲಿ ಒಂದು ಸೈಡಿಗೆ ಹಾಕಿಬಿಡಿ. ನಿಮ್ಮ ಮನೆಯ ಮೇಲೆ ಯಾರದ್ದೇ ಒಂದು ದೃಷ್ಟಿ ಬಿದ್ದಿದೆ, ಏನೋ ಒಂದು ಕೆಟ್ಟ ಪ್ರಭಾವ ಬಿದ್ದಿದೆ ಅಂದರೆ ಆ ಒಂದು ಹಣ್ಣು ಇರುತ್ತಲ್ಲ, ಲಿಂಬೆ ಹಣ್ಣಾಗಿರ್ಬೋದು, ಒಂದು ಗಳಿತು ಹೋದ ಒಂದು ಬಾಳೆಹಣ್ಣಾಗಿರ್ಬೋದು, ಅಂದರೆ ತುಂಬ ಹಣ್ಣಾಗಿರುವ ಬಾಳೆಹಣ್ಣಾಗಿರ್ಬೋದು, ಇಲ್ಲ ಆ ಕಲ್ಲುಪ್ಪಾಗಿರ್ಬೋದು, ಈ 3 ವಸ್ತುಗಳು ನಿಮ್ಮ ಮನೆಯ ಮೇಲೆ ಬಿದ್ದಿರುವ ಒಂದು ಕೆಟ್ಟ ದೃಷ್ಟಿಯನ್ನು ಹೀರಿಕೊಂಡು ನಿಮ್ಮ ಮನೆಯ ಮೇಲೆ ಬಿದ್ದಿರುವ ಒಂದು ಟಾಕ್ಸಿಕ್ ಅಂದರೆ ಒಂದು ನೆಗೆಟಿವ್ ಎನರ್ಜಿಯನ್ನು ಹೀಲ್ ಮಾಡೋದ್ರ ಜೊತೆಗೆ ನಿಮ್ಮ ಮನೆಯ ಔರವನ್ನು ಪರಿಶುದ್ಧಗೊಳಿಸುತ್ತೆ. ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು. ಈ ಅಮಾವಾಸ್ಯೆಗೆ ಅಂತ ಒಂದು ಶಕ್ತಿ ಇದೆ, ಅದ್ರ ಜೊತೆಗೆ ಈ ವಸ್ತುಗಳಿಗೆ ಅಂಥ ಶಕ್ತಿ ಇದೆ. ಈ ರೀತಿ ಪರಿಹಾರವನ್ನು ಮಾಡ್ಕೊಳ್ಬೋದು. ನಿಮಗೆ ಏನಾದರೂ ಒಂದು ಕೆಟ್ಟದಾಗಿದೆ ಅಂದರೆ ಈ ಸಮಯದಲ್ಲಿ ಕಲ್ಲುಪ್ಪು, ಸ್ವಲ್ಪ ಕಪ್ಪು ಎಳ್ಳನ್ನು ಮಿಶ್ರಣ ಮಾಡಿಕೊಂಡು ಸ್ನಾನವನ್ನು ಮಾಡ್ಕೊಳ್ಬೇಕು. ಈ ದಿನ ತುಂಬ ಒಳ್ಳೆಯದು. ಸಮುದ್ರ ಸ್ನಾನ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ಎಲ್ಲರಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂಥ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಸ್ನಾನ ಮಾಡುವಂಥ ಸಮಯದಲ್ಲಿ ಆ ನೀರನ್ನು ಕೈಯಲ್ಲಿ ಹಿಡಿದು ಗಂಗಾ, ಯಮುನಾ, ಅದೃಶ್ಯ ಸರಸ್ವತಿಯನ್ನು ಅಂದರೆ ತ್ರಿವೇಣಿ ಸಂಗಮದಲ್ಲಿ ಈ 3 ನದಿಗಳು ಸಮಾಗಮಗೊಳ್ತಾವಲ್ವ, ಆ ಒಂದು ಅನುಭವವನ್ನು ನೆನೆದು ನೀವು ಇಲ್ಲೇ ಆ ನದಿಗಳು ಬಂದು ಸಂಗಮವಾಗಿದೆ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಆ ನೀರಿನಲ್ಲಿ ಸ್ನಾನವನ್ನು ಮಾಡ್ಕೊಳ್ಳಿ. ಅದು ಕೂಡ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಪುಣ್ಯವನ್ನು ತಂದುಕೊಡುತ್ತೆ. ಅಮಾವಾಸ್ಯೆ ಅಂದ ತಕ್ಷಣ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರತ್ತಲ್ವ, ಬೆಳಗ್ಗೆ ಬೇಗನೆ ಹೇಳ್ತೀರಾ, ಪೂಜೆ ಮಾಡ್ತೀರಾ, ನಿಮ್ಮ ಕುಲದೇವರಿಗೆ ಹೋಗಿ ಬರ್ತೀರಾ, ಇಲ್ಲ ಯಾವುದಾದ್ರೂ ಮಂದಿರಕ್ಕೆ ಹೋಗಿ ಬರ್ತೀರಾ. ಇದಂತೂ ಪ್ರತಿ ಒಂದು ಅಮಾವಾಸ್ಯೆ ಹುಣ್ಣಿಮೆಗೆ ನೀವು ಮಾಡ್ತಾ ಇರ್ತೀರಾ. ಆದರೆ ಈ ಮೌನಿ ಅಮಾವಾಸ್ಯೆ ವಿಶೇಷ ಅಂದರೆ ನೀವು 1 ಗಂಟೆಗಳ ಕಾಲ ಒಂದು ಸಂಕಲ್ಪವನ್ನು ಮಾಡಿ ಮೌನವಾಗಿರಿ. ನಿಮ್ಮ ಇಚ್ಛೆ ಖಂಡಿತವಾಗಿ ಯಾವುದಾದ್ರೂ ಒಂದು ಇಚ್ಛೆಯ ಉದ್ದೇಶವನ್ನು ಇಟ್ಕೊಂಡು 1 ಗಂಟೆ ನಾನು ಮೌನದ ವ್ರತದಲ್ಲಿ ಇರ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಸಂಕಲ್ಪ ಮಾಡಿ ಆ ಸಮಯದಲ್ಲಿ ಒಂದು ಮನಸ್ಸಲ್ಲೇ ಒಂದು ವಿಚಾರವನ್ನು ಮ್ಯಾನಿಫೆಸ್ಟ್ ಮಾಡಿ ಅದನ್ನು ಒಂದು ಹಾಳೆಯಲ್ಲಿ ಬರೆದು ಬಿಡಿ. ಈ ವಿಚಾರ ಅಂದರೆ ಈ ಘಟನೆ ನಡೆಯುತ್ತೆ, ನನ್ನ ಜೀವನದಲ್ಲಿ ನಡೆದಿದೆ ಅನ್ನೋ ರೀತಿಯಲ್ಲಿ ವಾಸ್ತವವಾಗಿ ಬರೆದಿಟ್ಬಿಡಿ. ಖಂಡಿತವಾಗಿಯೂ ಮುಂದಿನ ಒಂದು ಹುಣ್ಣಿಮೆಯೊಳಗೆ, ಮಾಘ ಮಾಸದ ಹುಣ್ಣಿಮೆಯೊಳಗೆ ಆ ಕೆಲಸ ನೆರವೇರುತ್ತೆ. ಆದರೆ ಅನುಭವಕ್ಕೆ ತಗೊಳ್ಬೇಕು, ಕಲ್ಪನೆ ಮಾಡ್ಕೊಳ್ಬೇಕು ಅದು ನಡೆದಿದೆ ಅನ್ನೋ ರೀತಿಯಲ್ಲಿ. ಅದು ವಿವಾಹದ್ದೇ ಆಗಿರ್ಬೋದು, ಇಲ್ಲ ಅಂದರೆ ಸಂತಾನದ್ದೇ ಆಗಿರ್ಬೋದು, ಇನ್ಯಾವುದೇ ರೀತಿ ಒಂದು ಕೆಲಸದ್ದೇ ಆಗಿರ್ಬೋದು, ಅದನ್ನು ಬರೆದಿಡಬೇಕಾದ್ರೆ ಅಂದರೆ ಆ ಮೌನದಲ್ಲಿ ಏನು ಇರ್ತಿರಲ್ಲ ನೀವು, ಆ ಗಂಟೆ ಒಳಗೆ ನೀವು ಒಂದು ಸ್ವಲ್ಪ ಹೊತ್ತು ಜಪ ಮಾಡಿ, ಯಾವುದು ನಿಮಗೆ ಇಷ್ಟ ದೇವರು, ಇಷ್ಟ ಗುರು, ಅವರನ್ನು ಜಪ ಮಾಡಿಕೊಂಡು ಆ ನಾಮಸ್ಮರಣೆಯನ್ನು, ಈ ಒಂದು ಮ್ಯಾನಿಫೆಸ್ಟೇಷನ್ನ ಬರೆದಿಡಬೇಕು. ಹಾಳೆಯಲ್ಲಿ ಬರೆದಿಡಿ. ಅದನ್ನು ದಿನನಿತ್ಯ ಒಂದು ಕಡೆ ನಿಮ್ಮ ಪರ್ಸಲ್ಲಾಗಿರ್ಬೋದು, ಇಲ್ಲ ಅಂದರೆ ದೇವರ ಕೋಣೆಯಲ್ಲಿ ಒಂದು ಡಬ್ಬಿಯಲ್ಲಾಗಿರ್ಬೋದು ಹಾಕಿಟ್ಬಿಡಿ. ಆ ಕೆಲಸ ಆಗಿದೆ ಅಂತೇಳಿ. ಆ ಕೆಲಸ ಪೂರ್ಣಗೊಂಡ ನಂತರ ಅದನ್ನು ಒಂದು ಅಗ್ನಿಗೆ ಸ್ಪರ್ಶ ಕೊಟ್ಟು ಅದನ್ನು ಗಾಳಿಯಲ್ಲಿ ಆ ಬೂದಿಯನ್ನು ಊದ್ಬಿಡಿ. ಇಲ್ಲಾಂದರೆ ತುಳಸಿ ಗಿಡ ಇರುತ್ತಲ್ಲ, ಅದರ ಕೆಳಗಡೆ ಬುಡದಲ್ಲಿರುವ ಮಣ್ಣಿನಲ್ಲಿ ಆ ಒಂದು ಚೀಟಿಯನ್ನು ಹಾಕಿಬಿಡಿ. ಅಂದರೆ ಗಾಳಿಯಲ್ಲಾದರೂ ಲೀನ ಮಾಡ್ಬೋದು, ಇಲ್ಲ ಪಂಚಭೂತಗಳಲ್ಲಿ ಒಂದಾದ ನೀವು ಮಣ್ಣಿನಲ್ಲೂ ಕೂಡ ಅದನ್ನು ಲೀನವಾಗಿ ಮಾಡ್ಬೋದು, ಇಲ್ಲವೇ ಹರಿಯುವ ನೀರಲ್ಲೂ ಕೂಡ ವಿಸರ್ಜನೆ ಮಾಡ್ಬೋದು. ಈ ರೀತಿ ಮಾಡ್ಬೋದು. ಖಂಡಿತ ಆಸೆ ಈಡೇರುತ್ತೆ. ನಿಮ್ಮ ಇಚ್ಛೆ ಏನಿದೆಯಲ್ಲ ಅದು ಈಡೇರುತ್ತೆ. ಆದರೆ ನಂಬಿಕೆ ಇರಬೇಕು. ನಿಮ್ಮ ಇಷ್ಟ ದೇವರು ಯಾರು, ನೀವು ಯಾರಲ್ಲಿ ಸಮರ್ಪಣೆ ಆಗಿದ್ರೆ ಅವರನ್ನೇ ಸ್ಮರಣೆ ಮಾಡಿಕೊಂಡು ನೀವು ಆ ಮೌನದ ಸಮಯದಲ್ಲಿ ಅವರ ನಾಮಸ್ಮರಣೆ ಮಾಡಿ ನೀವು ಅದನ್ನು ಬರೆದಿಡಬೇಕು. ಮನಸ್ಸಲ್ಲೇ ಬರಿಬೇಕು. ಬಾಯಿ ಬಿಟ್ಟು ಆ 1 ಗಂಟೆಗಳ ಕಾಲ ಯಾರ ಹತ್ರನೂ ಮಾತಾಡಬಾರ್ದು. ಆಗ ಹೊರಗಡೆ ನೀವು ಮೌನವಾಗಿರ್ತೀರ, ಒಳಗಡೆ ನಿಮ್ಮಲ್ಲಿ ಒಂದು ಅಂತರಂಗದಲ್ಲೇ ಒಂದು ಹೋರಾಟ ನಡೆದಿರುತ್ತೆ. ಅದು ಎಲ್ಲೋ ಒಂದು ರೀತಿಯಲ್ಲಿ ಶಾಂತಗೊಳ್ಳುತ್ತೆ. ಆ ಮೌನದ ನಂತರ ನೀವು ಮಾತಾಡ್ತೀರ, ಆವಾಗ ನಿಮಗೆ ತುಂಬ ಹೈ ಎನರ್ಜಿ ಫೀಲ್ ಆಗುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ನಾನು ಏನೋ ಒಂದು ಒಳ್ಳೆಯದನ್ನು ಮಾಡಿದೆ ಅನ್ನೋ ರೀತಿಲಿ ಸಮಾಧಾನ ಕೂಡ ಆಗ್ತಾ ಹೋಗುತ್ತೆ. ಇದರಿಂದ ಆರೋಗ್ಯ ವೃದ್ಧಿ ಆಗುತ್ತೆ, ಮಾನಸಿಕ ಸ್ಥಿರತೆ ಹೆಚ್ಚಾಗುತ್ತೆ. ಹೇಳಬೇಕಂದ್ರೆ 24 ಗಂಟೆಗಳ ಕಾಲನೇ ನೀವು ಮೌನ ವ್ರತ ಮಾಡಿದರೆ ಇನ್ನೂ ಒಳ್ಳೆಯದು. ಆಗೋದಿಲ್ಲ 12 ಗಂಟೆಗಳ ಕಾಲ ನೀವು ಮೌನದ ವ್ರತ ಮಾಡಿದರೆ 12 ಗಂಟೆಗಳ ಕಾಲ ನೀವು ಮಲಗಿರ್ತೀರಿ. ಈ ಸಮಯಕ್ಕೂ ಅದು
ಕ್ಯಾಲ್ಕುಲೇಟ್ ಆಗುತ್ತೆ. ಯೋಚನೆ ಮಾಡಿ, ಇಲ್ಲ ಅಂದರೆ ನನಗೆ ಅಷ್ಟು ಆಗೋದಿಲ್ಲ, ನಾನು ಕೆಲಸಕ್ಕೆ ಹೋಗ್ತೀನಿ, ನೀನೇನಾದರೂ ಒತ್ತಡಗಳು ಇದ್ದೇ ಇರ್ತಾವಲ್ವ. ಹಾಗಾಗಿ ಈಗಿನ ಒಂದು ಸಮಸ್ಯೆಗಳ ಒತ್ತಡಗಳ ಕಾರಣ ಕೊಟ್ಟು ಇಂಥ ಒಂದು ಒಳ್ಳೆಯ ಗಳಿಗೆಯನ್ನು ಕಳ್ಕೊಬೇಡಿ. ಒಂದು ಗಳಿಗೆನಾದರೂ ನೀವು ಮೌನ ವ್ರತವನ್ನು ಆಚರಣೆ ಮಾಡಿ ಭಗವಂತನಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಮ್ಯಾನಿಫೆಸ್ಟ್ ಮಾಡಿ, ನಿಮ್ಮ ಇಚ್ಛೆ ಪೂರ್ಣಗೊಳ್ಳುತ್ತೆ. ನೀವು ಏನು ಇಷ್ಟು ದಿನ ಒಂದು ಪ್ರಯತ್ನ ಪಟ್ಟಿದ್ರಲ್ಲ, ಆ ಒಂದು ನಿಷ್ಠೆಯ ಪ್ರತಿಫಲ ಸಿಕ್ಕೇ ಸಿಗತ್ತೆ. ಮೌನವಾಗಿದ್ದು ಈ ದಿನ ಸತ್ಕಾರ್ಯಗಳನ್ನು, ಸತ್ಕರ್ಮಗಳ ಜೊತೆ ದಾನ, ಹಾಗೆ ಒಂದು ಸೇವೆ ಈ ರೀತಿಯಾಗಿ ನೀವು ಮಾಡಿದ್ದೆ ಆದರೆ ಖಂಡಿತವಾಗಿ ಆ ಮೌನದ ಫಲ ನಿಮಗೆ ಅರ್ಥ ಆಗುತ್ತೆ ಮುಂದೆ ಏನು ಅಂತೇಳಿ. ಯಾಕಂದರೆ ಅಷ್ಟೊಂದು ಶಕ್ತಿ ಇದೆ, ಮೌನಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂತಲೇ ನಾವು ನಂಬಿದ್ದೀವಿ. ಅದರಲ್ಲಿ ಈ ಮೌನಿ ಅಮಾವಾಸ್ಯೆ ಎಂದು ನಾವು ಮೌನವಾಗಿರ್ತೀವಲ್ವ, ಅದು ಇನ್ನೂ ನಮಗೆ ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚಾಗಿ ತಂದುಕೊಡೋದ್ರ ಜೊತೆಗೆ ನಮ್ಮಲ್ಲಿರುವ ದೋಷಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ ನಮಗೆ ಸಹಾಯ ಮಾಡುತ್ತೆ. ಅಂದರೆ ನಮ್ಮ ಅಂತರಂಗವನ್ನು ಶುದ್ಧಿಗೊಳಿಸೋಕ್ಕೆ ಮೌನಿ ಅಮಾವಾಸ್ಯೆ ಸಹಾಯ ಮಾಡುತ್ತೆ. ಅಂದರೆ ನಮ್ಮಲ್ಲಿರುವ ಒಂದು ವಿಷಕಾರಿ ಟಾಕ್ಸಿನ್ ಎನರ್ಜಿನ ಹೊರ ಹಾಕಲಿಕ್ಕೆ ಈ ಮೌನ ಸಹಾಯ ಮಾಡುತ್ತೆ. ಈ ಮೌನಿ ಅಮಾವಾಸ್ಯೆ ಆ ಎನರ್ಜಿಯನ್ನು ನಮಗೆ ಕನೆಕ್ಟ್ ಮಾಡಿಕೊಡುತ್ತೆ. ಹಾಗಾಗಿ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಸ್ನೇಹಿತರೆ. ನಿಷ್ಠೆಯಿಂದ ಯಾವುದೇ ರೀತಿ ಸಂದೇಹವಿಲ್ಲದೆ ಭಗವಂತನಿಗೆ ಇಲ್ಲ ನೀವು ನಂಬಿದ ಗುರುವಿಗೆ ಶರಣಾಗಿ ನೀವು ಈ ದಿನ ಸ್ನಾನ, ದಾನ ಹಾಗೆ ಮೌನ ಈ ಮೂರರ ಆಚರಣೆಯನ್ನು ನೀವು ಮಾಡಿದರೆ ಖಂಡಿತವಾಗಿ 24 ಗಂಟೆ ಒಳಗೆ ನಿಮಗೆ ನೀವು ಬಯಸಿದ ಫಲ ಸಿಗತ್ತೆ. ಅಷ್ಟೊಂದು ಪರಿಣಾಮಕಾರಿಯಾಗಿರುತ್ತೆ ಈ ಒಂದು ಮೌನಿ ಅಮಾವಾಸ್ಯೆಯ ಊರ್ಜೆಗಳು. ನೀವು ಗುರುವನ್ನು ಸ್ಮರಣೆ ಮಾಡ್ತಾ ಇದ್ದೀರಾ, ಖಂಡಿತವಾಗಿಯೂ ಯಾವ ಇಚ್ಛೆ ನಿಮಗೆ ತುಂಬ ದಿನದಿಂದ ಬೇಕು ಅಂತೇಳಿ ಬಯಸ್ತಾ ಇದ್ದೀರಲ್ಲ, ಆ ಇಚ್ಛೆಯನ್ನು ಬಾಬಾರವರ ಎದುರಿಗೆ ಇಟ್ಟು ನೀವು ಸಂಕಲ್ಪವನ್ನು ಮಾಡಿ ಒಂದು ದಿನ ಅಂದರೆ 1 ಗಂಟೆ ಹೀಗೆ ನೀವು ಮೌನದ ಆಚರಣೆಯನ್ನು ಮಾಡಿ, ನಂತರ ಒಂದು ದಾನದ ಆಚರಣೆ ನಿಮ್ಮ ಕೈಲಾದರೆ ಏನಾದರೂ ಬಾಬಾರವರ ಉಪದೇಶಗಳಂತೆ ಒಂದು ಪ್ರಾಣಿಗೋ ಒಂದು ಇರುವೆಗೋ ಸಕ್ಕರೆ ಕೊಡ್ತಿರೋ ಈ ರೀತಿಯಾಗಿ ಏನಾಗುತ್ತೋ ಅದೊಂದು ದಾನದ ಸೇವೆಯನ್ನು ಮಾಡಿ. ಅಂಥದ್ದೇ ಇಂಥದ್ದೇ ಅಂತ ಏನಿಲ್ಲ. ಅದರ ಜೊತೆ ಸ್ನಾನ ಮಾಡಬೇಕಾದ್ರೆ ನದಿಗಳ ಸ್ಮರಣೆಯನ್ನು ಮಾಡಿಕೊಂಡು ಶುದ್ಧವಾಗಿ ಆ ನದಿಯ ನೀರಲ್ಲೇ ನಾನು ಸ್ನಾನ ಮಾಡ್ತಾ ಇದ್ದೀನಿ ಅನ್ನೋ ರೀತಿಲಿ, ತ್ರಿವೇಣಿ ಸಂಗಮದಲ್ಲೇ ನಾನು ಸ್ನಾನ ಮಾಡ್ತಾ ಇದ್ದೀನಿ ಅನ್ನೋ ರೀತಿಲಿ ಕಲ್ಪನೆ ಮಾಡಿಕೊಂಡು ಆ ನದಿಗಳ ಸ್ಮರಣೆ ಮಾಡಿಕೊಂಡು ಖಂಡಿತ ಮಾಡಿ. ಭಗವಂತ ಎಲ್ಲದಕ್ಕೂ ನಿಮ್ಮ ಶುದ್ಧ ಭಾವಕ್ಕೆ ಒಲಿದು ಖಂಡಿತ ನಿಮ್ಮ ಒಂದು ಇಚ್ಛೆಯನ್ನು ಪೂರ್ಣಗೊಳಿಸೋದ್ರ ಜೊತೆಗೆ ನಿಮ್ಮ ಭಕ್ತಿಯನ್ನು ಸ್ವೀಕರಿಸ್ತಾರೆ. ನಿಸ್ವಾರ್ಥದಿಂದ ಮಾಡುವ ಈ 3 ಸೇವೆಗಳು ದಾನ, ಸ್ನಾನ ಹಾಗೆ ಮೌನ, ಈ 3 ಸೇವೆಗಳು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಯನ್ನು ಕೇವಲ 24 ಗಂಟೆಗಳಲ್ಲೇ ನಿಮಗೆ ತಂದುಕೊಡ್ತವೆ. 1 ಗಂಟೆ ಮೌನದ ವ್ರತ ಆಚರಿಸ್ತಿರೋ ಇಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಂಟೆಗಳ ಕಾಲ ನೀವು ಮೌನವಾಗಿದ್ದು ನಂತರ ನೀವು ಮಾತನಾಡಿದಾಗ ಅದು ನೀವು ಭಗವಂತನ ನಾಮಸ್ಮರಣೆಯೊಂದಿಗೆ ಮಾತನಾಡಲಿಕ್ಕೆ ಶುರು ಮಾಡಬೇಕು. ಹಾಗೆ ನೀವೇನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರಲ್ಲ ಆ ವಿಚಾರವನ್ನು ಕೈಗೂಡ್ತು ಧನ್ಯವಾದಗಳು ದೇವರೇ, ಧನ್ಯವಾದಗಳು ಗುರುಗಳೇ ಅನ್ನೋ ರೀತಿಲಿ ನೀವು ಅದನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಿಕೊಂಡು ನಿಮ್ಮ ಮಾತನ್ನು ಶುರು ಮಾಡಿ. ನಿಮ್ಮ ಧ್ವನಿಯಲ್ಲಿ, ನಿಮ್ಮ ಮನಸ್ಸಲ್ಲಿ, ನಿಮ್ಮ ಒಂದು ಸ್ಥಿರತೆಯಲ್ಲಿ ಅಂತರವನ್ನು ಕಾಣ್ತೀರಾ. ಸ್ವಲ್ಪ ಶೀತ ಆಗಿರೋದ್ರಿಂದ ಹಿಡಿದು ಮಾತಾಡಿದ್ದೀನಿ. ಏನಾದರೂ ತಪ್ಪು ಅಂತ ಹೇಳಿ ಅನಿಸಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಮೌನವಾಗಿದ್ದು ಎಷ್ಟು ಈ ದಿನ ನೀವು ಸಕಾರಾತ್ಮಕವಾಗಿ ಯೋಚಿಸ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ನಡೆಯುತ್ತೆ. ಹಾಗಾಗಿ ಈ ದಿನ ಯಾವುದೇ ಒಂದು ಕಹಿ ನೆನಪಾಗಿರ್ಬೋದು, ಇನ್ನೇ ಏನೇನೋ ಒಂದು ಘಟನೆಗಳು ನಡೆದಿರ್ತವೆ ಜೀವನ ಅಂದಮೇಲೆ ಅವೆಲ್ಲವನ್ನು ಇಗ್ನೋರ್ ಮಾಡಿ ಕ್ಷಮಿಸ್ಬಿಡಿ. ಹಾಗೆ ಹೊಸದೊಂದು ಪ್ರಾರಂಭವನ್ನು ಈ ಮೌನದಿಂದ ಆರಂಭ ಮಾಡಿ. ಮೌನದ ಮುಕ್ತಾಯದ ನಂತರ ನಿಮ್ಮ ಜೀವನದಲ್ಲಿ ಒಂದು ಹೊಸ ಭರವಸೆ, ಹೊಸ ಸಕಾರಾತ್ಮಕ ಯೋಜನೆ ಹಾಗೆ ಒಂದು ಯೋಚನೆಗಳನ್ನು ನೀವು ತಗೊಂಡು ಶುರು ಮಾಡಿ. ಗುರುವಿನ ಪ್ರೇರಣೆ, ಭಗವಂತನ ಅನುಗ್ರಹ, ಆಶೀರ್ವಾದ ಸದಾ ನಿಮ್ಮ ಜೊತೆಗೆ ಇರಲಿ ಅಂತೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಎಷ್ಟಾಗುತ್ತೋ ಅಷ್ಟು ನಾನು ಸಾಕಷ್ಟು ದೃಷ್ಟಿ ಹೇಗೆ ತಕ್ಕೊಳ್ಬೇಕು ಅಂತೇಳಿ ಕೆಲವೊಂದು ವಿಚಾರಗಳನ್ನು ಶೇರ್ ಮಾಡಿದ್ದೀನಿ. ಆ ರೀತಿ ಕೂಡ ಮಾಡ್ಕೊಳ್ಬೋದು. ಭಾನುವಾರ ಅಂದರೆ ಮೌನಿ ಅಮಾವಾಸ್ಯೆ ದಿನ 18ನೇ ತಾರೀಕು ರಾತ್ರಿ ಮಲಗೋದಕ್ಕಿಂತ ಮೊದಲು ಶುದ್ಧವಾದ ನೀರನ್ನು ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡಿದ ನೀರೊಂದು ಟಬ್ಬಲ್ಲಿ ತಗೊಂಡು ಅದರಲ್ಲಿ 1 ಮುಷ್ಟಿ ಕಲ್ಲುಪ್ಪನ್ನು ಹಾಕಿ 20 ನಿಮಿಷಗಳ ಕಾಲ ನಿಮ್ಮ ಕಾಲುಗಳನ್ನು, ಪಾದಗಳನ್ನು ನೆನೆಸಿಟ್ಟು ನಂತರ ಅದನ್ನು ನೀರನ್ನು ತೆಗೆದು ಹೊರಗಡೆ ಚೆಲ್ಬಿಟ್ಟು ಆರಾಮಾಗಿ ನೀವು ಮಲ್ಕೊಳ್ಳಿ. ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಎಂಥದ್ದೇ ಒಂದು ನಕಾರಾತ್ಮಕ ಪ್ರಭಾವ ಇದ್ದರೂ ಕೂಡ ಅದೆಲ್ಲವೂ ಆ ಉಪ್ಪಿನ ಮೂಲಕ ಹೀಲ್ ಆಗಿರುತ್ತೆ, ಅದು ತಗೊಂಡು ಹೋಗಿರುತ್ತೆ. ನಿಮಗೆ ಒಂದು ಒಳ್ಳೆಯ ಶಾಂತಿ ಅನುಭವ ಆಂತರಿಕವಾಗಿ, ಭೌತಿಕವಾಗಿ ನಿಮಗೆ ಎಲ್ಲೋ ಒಂದು ರೀತಿಲಿ ಹಗುರ ಅಂತ ಹೇಳಿ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಅಷ್ಟೊಂದು ನಿಮಗೆ ಒಂದು ನಿರಾತಂಕವಾಗಿ ನಿದ್ದೆನೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಒತ್ತಡ ಮುಕ್ತರಾಗಿ ಮಾರನೇ ದಿನ ಶುರು ಮಾಡ್ತೀರಾ. ಅಂದರೆ ಮುಂದಿನ ಹುಣ್ಣಿಮೆ ಬರೋವರೆಗೂ ನಿಮಗೆ ಎಲ್ಲೋ ಒಂದು ರೀತಿಲಿ ಒಂದು ಟಾಕ್ಸಿಕ್ ಎನರ್ಜಿಯಿಂದ ಹೊರಗೆ ಬಂದ ಅನುಭವ ಆಗ್ತಾ ಹೋಗುತ್ತೆ. ಆ ಹುಣ್ಣಿಮೆ ದಿನ ಮತ್ತೆ ಇದೇ ರೀತಿ ಒಂದು ಪ್ರೊಸೀಜರ್ಗಳನ್ನು ಮಾಡ್ಕೊಳ್ತಾ ಹೋದರೆ ಮತ್ತೆ ಅದಕ್ಕೆ 15 ದಿನಗಳ ಕಾಲ ಈ ರೀತಿಯಾಗಿ ನಿಮ್ಮ ಔರವನ್ನು ನೀವು ಅವಾಗವಾಗ ಪರಿಶುದ್ಧಗೊಳಿಸ್ಕೊಳ್ಳೇಬೇಕು. ಯಾಕಂದರೆ ಕೆಲವರ ನೆಗೆಟಿವ್ ಎನರ್ಜಿ ಆಗಿರ್ಬೋದು,
ಆಗಿರ್ಬೋದು, ಪ್ರಭಾವ ಆಗಿರ್ಬೋದು ನಿಮ್ಮ ಮೇಲೆ ಬಿದ್ದೇ ಬೀಳುತ್ತೆ. ಅಂದರೆ ಟಾಕ್ಸಿಕ್ ಎನರ್ಜಿ ಅನ್ನೋದು ಅದು ಬಂದೇ ಬರುತ್ತೆ. ಅದನ್ನು ಶುದ್ಧಗೊಳಿಸ್ಕೊಳ್ಳೋಕ್ಕೆ ಹೇಗೆ ನೀವು ಕೆಲವೊಂದು ಡಿಟಾಕ್ಸ್ ಡ್ರಿಂಕ್ಸನ್ನು ತೊಗೊಳ್ತೀರಲ್ಲ, ಅದೇ ರೀತಿ ನಿಮ್ಮ ದೇಹವನ್ನು ಕೂಡ ಈ ರೀತಿಯಾಗಿ ನೀವು ಡಿಟಾಕ್ಸ್ ಮಾಡಲೇಬೇಕಾಗತ್ತೆ. ಈ ರೀತಿಯಾಗಿ ನಿಮಗೆ ನೀವು ಹೀಲ್ ಮಾಡ್ಕೊಳ್ಳೋ ಅಂಥ ಒಂದು ಪ್ರಕ್ರಿಯೆಗಳು ಏನಿರ್ತಾವಲ್ವ, ಈ ದೃಷ್ಟಿ ತಕ್ಕೊಳ್ಳೋದಾಗಿರ್ಬೋದು, ಹಾಗೆ ಈ ಒಂದು ಕಲ್ಲುಪ್ಪಿನ ಪರಿಹಾರ ಆಗಿರ್ಬೋದು, ಹಾಗೆ ಅಮಾವಾಸ್ಯೆ ದಿನ ಪ್ರತಿ ಒಂದು ಪಾಸಿಟಿವ್ ಎನರ್ಜಿನ ಸೆಳೆದುಕೊಳ್ಳೋದು, ಆ ಪಾಸಿಟಿವ್ ಆಗಿ ಯೋಚನೆ ಮಾಡೋದು, ಇವುಗಳನ್ನು ನೀವು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಮಾಡಬೇಕು. ಯಾಕಂದರೆ ಆ ದಿನಗಳಲ್ಲಿ ಹೈ ಎನರ್ಜಿ ಇರುತ್ತೆ. ಬ್ರಹ್ಮಾಂಡದಿಂದ ನೇರವಾಗಿ ಒಂದು ಸಕಾರಾತ್ಮಕ ಎನರ್ಜಿ ಆಗಿರ್ಬೋದು, ನಕಾರಾತ್ಮಕ ಎನರ್ಜಿ ಆಗಿರ್ಬೋದು ಬರ್ತಾ ಇರುತ್ತೆ. ನೀವು ಯಾವುದನ್ನು ತೊಗೊಳ್ತಿರಲ್ಲ, ಅಬ್ಸರ್ವ್ ಮಾಡ್ತಿರಲ್ಲ, ಅದು ನಿಮ್ಮಲ್ಲಿ ಬಂದು ಸೇರಿಕೊಳ್ಳುತ್ತೆ. ಹಾಗಾಗಿ ಈ ರೀತಿ ನೀವು ಮಾಡಲೇಬೇಕು, ಮಾಡ್ಕೊಳ್ಬೇಕು. ನಂಬಿಕೆ ಇದ್ದವರು ಮಾಡ್ಕೊಳ್ಳಿ, ನಂಬಿಕೆ ಇಲ್ಲ ಅಂತ ಹೇಳಿ ಅನ್ನಿಸ್ತವರಿಗೆ ಇದನ್ನು ಮಾಡ್ಕೊಳ್ಳೋದು ಬಿಡೋದು ಎರಡೂ ಒಂದೇ ಆಗಿರುತ್ತೆ. ಯೋಚನೆ ಮಾಡಿ. ಹಾಗೆ ಈ ದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ನೀವು ಶುದ್ಧವಾದ ನೀರು ತಗೊಳ್ಳಿ ಒಂದು ಲೋಟದಲ್ಲಿ. ಅದಕ್ಕೆ ಒಂದು ಚಿಟಿಕೆ ಕಪ್ಪು ಎಳ್ಳನ್ನು ಹಾಕಿ, ಹಾಗೆ ಒಂದು ದಳ ತುಳಸಿಯನ್ನು ಹಾಕಿ ನಿಮ್ಮ ಪಿತೃಗಳನ್ನು ಸ್ಮರಣೆ ಮಾಡ್ಕೊಳ್ಳಿ. ನಮ್ಮಿಂದ ಏನಾದರೂ ನಿಮಗೆ ತೊಂದರೆ ಆಗಿದ್ದರೆ ಕ್ಷಮಿಸ್ಬಿಡಿ ಅಂತ ಹೇಳಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮನ್ನು ಆಶೀರ್ವದಿಸಿ ಅಂತ ಹೇಳಿ ಕೇಳಿಕೊಂಡು ಆ ನೀರನ್ನು ಅರ್ಘ್ಯದ ರೂಪದಲ್ಲಿ ಒಂದು ಗಿಡದ ಬುಡಕ್ಕೆ, ಪಾಟಿನ ಬುಡಕ್ಕೆ ಹಾಕಿಬಿಡಿ. ಖಂಡಿತ ಅವರ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ. ಅವರ ಆಶೀರ್ವಾದದ ಅಗತ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರುತ್ತೆ. ಅವರ ಆಶೀರ್ವಾದದ ವಿನಃ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಅವರು ಇದ್ದಾಗಲೂ ಅವ್ರಿಗೆ ಗೌರವ ಕೊಡಬೇಕು, ಸತ್ತಾಗಲೂ ನಾವು ಅವ್ರಿಗೆ ಗೌರವ ಕೊಡಲೇಬೇಕು. ಅದನ್ನು ಅರಿತರೆ ಮನುಷ್ಯ ಅನೇಕ ರೀತಿಯ ಸಮಸ್ಯೆಗಳಿಂದ ತನ್ನಿಂದ ತಾನೇ ಹೊರಗೆ ಬರ್ತಾರೆ ಸ್ನೇಹಿತರೆ. ಹಾಗಾಗಿ ಕೆಲವೊಂದು ಸಾರಿ ಮೂಢನಂಬಿಕೆ, ಇಲ್ಲ ಇದೇನು ಭ್ರಮೆ, ಇಲ್ಲ ನಮಗೆ ಕೆಲಸದ ಒತ್ತಡ, ದುಡಿದ್ರಷ್ಟೇ ದುಡ್ಡು ಬರೋದು, ಇವೆಲ್ಲ ಮಾಡ್ತಾ ಕೂರಕ್ಕೆ ಸಮಯ ಇಲ್ಲ, ಇವೆಲ್ಲ ಅಂದ್ಕೊಂಡೇ ಮನುಷ್ಯ ಎಲ್ಲೋ ಒಂದು ರೀತಿಲಿ ದುಡಿದ್ರೂ ಕೂಡ, ದುಡ್ಡಿದ್ರೂ ಕೂಡ ನೆಮ್ಮದಿ ಇಲ್ಲದೆ ಇರೋ ಹಾಗೆ ಆಗಿರೋದು. ಅಂದರೆ ಎಲ್ಲ ಇರುತ್ತೆ, ಆದರೆ ನೆಮ್ಮದಿನೇ ಇರೋದಿಲ್ಲ ಅನ್ನೋ ರೀತಿಲೂ ಕೂಡ ಒದ್ದಾಡ್ತಾ ಇರ್ತೀವಿ ಅಲ್ವಾ. ಹಾಗಾಗಿ ಮನಸ್ಸಿನ ನೆಮ್ಮದಿಗೆ ಸತ್ಕಾರ್ಯಗಳು, ಸತ್ಕರ್ಮಗಳ ಅವಶ್ಯಕತೆ ಬಹಳಷ್ಟಿದೆ. ನಮ್ಮ ಪೂರ್ವಜರು ಏನೆಲ್ಲ ನಮಗೆ ಒಂದು ಪದ್ಧತಿಯನ್ನು ಮಾಡಿ ಕೊಟ್ಟು ಹೋಗಿದ್ದಾರಲ್ಲ, ಅವು ಯಾವುದೂ ಕೂಡ ಮೂಢನಂಬಿಕೆ ಅಲ್ಲ, ಅವೆಲ್ಲವೂ ಕೂಡ ಒಂದು ಹೀಲಿಂಗ್ ಪ್ರೊಸೀಜರ್. ಅದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇ. ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ. ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.